ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹಾದೇವ್ ಕೊಡ್ತಾರೆ. ಮಹಾದೇವ್, ಈಗಾಗಲೇ ಮೃತದೇಹಗಳ ಐಡೆಂಟಿಫೈ ಮಾಡುವಂತಹ ಕೆಲಸ ನಡೀತಾ ಇದೆ. FSL ವರದಿ ಬಗ್ಗೆನೂ ಸಹಿತ ಕಾಯ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನು 3 ಐಡೆಂಟಿಫಿಕೇಶನ್ ಆಗಬೇಕು ಅನ್ನುವಂಥದ್ದನ್ನ ಅಲ್ಲಿರುವಂತಹ SP ಹೇಳ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಅಲ್ಲಿ? ಜಗದೀಶ್, ಏನು ಈ ಬಸ್ ಅಪಘಾತ ಆಯಿತು, ಅಪಘಾತ ಆದ ನಂತರ ಸಾಕಷ್ಟು ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅಂತಂದರೆ, ಯಾಕಂದರೆ ಅದರ ಸ್ಫೋಟದ ಭೀಕರತೆಯನ್ನು ನೋಡಿ ಸಾಕಷ್ಟು ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅಂತ ಹೇಳಾಗ್ತಾ ಇತ್ತು. ಆದರೆ ಈಗ ಕೊನೆ ಹಂತದಲ್ಲಿ ಸುಮಾರು 5 ಪ್ರಯಾಣಿಕರು, ಅಂದರೆ ಲಾರಿ ಚಾಲಕ ಸೇರಿ ಕಂಟೈನರ್ ತಂದು ಏನು ಬಸ್ಸಿಗೆ ಗುದ್ದಿದ್ದ ಆ ಲಾರಿ ಚಾಲಕ ಸೇರಿ ಸುಮಾರು 6 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ದೃಢಪಡಿಸಿರುವಂಥದ್ದು. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಮೃತಪಟ್ಟವರು ಮಹಿಳೆಯರದೇ ಅನ್ನೋದು ಒಂದು ಆತಂಕಕಾರಿ ವಿಚಾರ. ಯಾಕಂದರೆ ಮೃತಪಟ್ಟವರಲ್ಲಿ 5ಕ್ಕೆ 5 ಎಲ್ಲ ಮಹಿಳೆಯರೇ ಅಂತ ಹೇಳಿ ಈಗಾಗಲೇ ಈ ವಿಚಾರ ತಿಳಿದು ಬಂದಿರುವಂಥದ್ದು. ಅದನ್ನು SP ಕೂಡ ತಿಳಿಸಿದರು. ಏನು ಬಿಂದು, ಗ್ರೇಯಾ ಮತ್ತು ರಶ್ಮಿ, ನವ್ಯ ಅಂತ ಹೇಳಿ ಮಾನಸ 5 ಜನ ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ. ಪುರುಷರೆಲ್ಲರೂ ಕೂಡ ಬಸ್ಸಿನಿಂದ ಕಿಟಕಿ ಕಾಜುಗಳನ್ನು ಒಡೆದು ಅಲ್ಲಿಂದ ಎಸ್ಕೇಪ್ ಆಗುವಂಥ, ಅಂದರೆ ಅಲ್ಲಿಂದ ಅವರಿಂದ ಪ್ರಾಣಾಪಾಯದಿಂದ ಪಾರಾಗುವಂಥ ಕೆಲಸ ಆಯಿತು. ಕೆಲವೊಂದಿಷ್ಟು ಜನ ಬಿದ್ದು ಮೃತಪಟ್ಟು, ಅಂದರೆ ಕೈಕಾಲು ಮುರಿದುಕೊಂಡ್ರೆ ಕೆಲವೊಂದಿಷ್ಟು ಜನ ಅಲ್ಲೇ ಆಚೆ ಬರೋದಕ್ಕೆ ಆಗದೆ ಅಲ್ಲೇ ಮಹಿಳೆಯರೆಲ್ಲ ಮೃತಪಡುವಂಥ ಕೆಲಸ ಆಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಚೆ ಬರೋಕ್ಕಾಗದೆ ಅವರಿಗೆ, ಅಂದರೆ ಕಿಟಕಿ ಗಾಜುಗಳನ್ನು ಒಡೆಯೋಕ್ಕಾಗದೇ ಅಲ್ಲೇ ಮೃತಪಟ್ಟರ ಅನ್ನೋ ಒಂದು ಕೂಡ ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಎಲ್ಲ ಪೊಲೀಸ್ ಇಲಾಖೆ ತನಿಖೆಯನ್ನು ನಡೆಸುತ್ತೆ. ಪೊಲೀಸರು ಈಗಾಗಲೇ 32 ಜನ ಈಗಾಗಲೇ ಪ್ರಯಾಣಿಕರು ಒಂದು ಪ್ರಯಾಣವನ್ನು ಮಾಡ್ತಿದ್ರು. ಸುಮಾರು ಬಸ್ಸಲ್ಲಿ 28 ಜನ ಪ್ರಯಾಣಿಕರು ಬುಕ್ಕಿಂಗನ್ನು ಮಾಡ್ಕೊಂಡಿದ್ರು. ಅದರಲ್ಲಿ 2 ಜನ ಎಕ್ಸ್ಟ್ರಾ ಬೇರೆ ಸೈಡಲ್ಲೇ ಹತ್ಕೊಂಡ್ರು. ಹೀಗಾಗಿ ಇಲ್ಲಿ ಪ್ರಯಾಣಿಕರ ಸಂಖ್ಯೆ 32 ಇತ್ತು. ಅಲ್ಲಿಂದ 28 ಜನ ಈಗಾಗಲೇ ಟ್ರೇಸ್ ಔಟ್ ಆಗಿದ್ದಾರೆ. ಇನ್ನು ಉಳಿದಂಥ 5 ಜನ ಏನಿದ್ದಾರೆ, ಒಂದು ಮಗು ಸೇರಿ ಮಗುವನ್ನ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಯಾಕಂದರೆ ಟಿಕೆಟ್ ಅಂಕಿ ಸಂಖ್ಯೆ ವಿಚಾರದಲ್ಲಿ ಮಗುವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಹೀಗಾಗಿ ಅಲ್ಲಿ 4 ಅಂತ ಮೃತದೇಹಗಳು ಪತ್ತೆಯಾಗಿತ್ತು. ಅದರ ನಂತರ FSL ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ವೈದ್ಯರು ಸೇರಿ ಆ ವಿಚಾರವನ್ನು ಪರಿಶೀಲನೆ ಮಾಡಿದಾಗ ಒಂದು ಸಣ್ಣ ಮುದ್ದೆ ಆಕಾರ, ಅಂದರೆ ಮಗು ಮೃತಪಟ್ಟಿರೋದ್ರಿಂದ ಎಲ್ಲ ರೀತಿಯಾದಂಥ ಮೆಲ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಯಾರು ಮೃತದೇಹ ಅಂತ ಗೊತ್ತಿಡಿಯೋಂಥ ಸ್ಥಿತಿಯಲ್ಲಿ ಸಣ್ಣ ಪಾಪು ಈ ಮಗುವನ್ನು ಹೇಗೆ ಗೊತ್ತಿಡೋದಂತ, ಯಾರ್ದಾದ್ರೂ ಮಾಂಸದ ತುಂಡು ಇರ್ಬೋದು ಅನ್ನೋ ರೀತಿ ಪೊಲೀಸರು ಒಂದು ಆ ರೀತಿಯಾದಂಥ ವಿಚಾರದಲ್ಲಿದ್ದರು. ನಂತರ ಗೊತ್ತಾದ ಮೇಲೆ, ಅಂದರೆ FSL ತಂಡ ಆಗಿರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆ ಆಗಿರ್ಬೋದು, ಎಲ್ಲ ರೀತಿಯಂಥ ಪರಿಶೀಲನೆ ಮಾಡಿದಾಗ ನಂತರ ಅದು ಮಗುವಿನ ಮೃತದೇಹ ಅಂತ ಆದಮೇಲೆ ಅದನ್ನು ಕೂಡ ಸಪ್ರೇಟಾಗಿ 5 ಮೃತದೇಹಗಳನ್ನು ಬೇರೆ ಅಂತ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಚಾಲೆಂಜಿಂಗ್ ಆಗಿರೋದು ಅಂತಂದರೆ, ಈಗಾಗಲೇ ಕೆಲವೊಂದಿಷ್ಟು ಮೃತದೇಹಗಳು ಐಡೆಂಟಿಟಿ ಆಗಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳ್ತಾಗ್ತದೆ. ಆದರೆ ಕೊನೆ ಹಂತದಲ್ಲಿ ಇದು ನಮ್ಮ ಕುಟುಂಬಸ್ಥರ, ಅಂದರೆ ನಮ್ಮ ಸಂಬಂಧಿಕರ ಮೃತದೇಹ ಅಲ್ಲ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅದರಲ್ಲಿ ನವ್ಯ ಆಗಿರ್ಬೋದು, ಮಾನಸ ಆಗಿರ್ಬೋದು, ರಶ್ಮಿ ಆಗಿರ್ಬೋದು, ಈ 3 ಕುಟುಂಬಸ್ಥರು ತಮ್ಮ ಇದು ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂಥ, ಅಂದರೆ ಆ ರೀತಿ ಗುರುತು ಸಿಗದೆ ಆ ರೀತಿಯಾಗಿ ಸುಟ್ಟು ಕರಕಲಾಗಿದೆ. ಹೀಗಾಗಿ ಅವುಗಳನ್ನು DNA ಸ್ಯಾಂಪಲನ್ನು ತೆಗೆದುಕೊಂಡು ಈಗಾಗಲೇ ಎಷ್ಟು ಮೈ ಮೇಲಿರುವಂಥ ಕೆಲವೊಂದಿಷ್ಟು ಆಭರಣಗಳ ವಿಚಾರದ ಮೂಲಕ ಅವುಗಳನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರು, ಅಂದರೆ 2-3 ಜನರು ಐಡೆಂಟಿಫೈ ಮಾಡಿದರೆ ಇನ್ನೂ 3 ಜನ ಅದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ, DNA ಸ್ಯಾಂಪಲನ್ನು ತೆಗೆದುಕೊಂಡು ನೇರವಾಗಿ ನಿಮ್ಮ ಮೃತದೇಹ ಯಾವುದು ಅನ್ನೋದನ್ನು ಹಸ್ತಾಂತರ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸ್ ಇಲಾಖೆಯನ್ನು ಭರವಸೆಯನ್ನು ಕೊಟ್ಟಿದ್ರು. ಇನ್ನು ಕೊನೆಗೆ ಒಂದು ಎಲ್ಲ ರೀತಿಯಾದಂಥ ಪ್ರಶ್ನೆ ಅಂತಂದರೆ, ಸುಮಾರು ಈ ಅಪಘಾತದಲ್ಲಿ 5 ಮಹಿಳೆಯರೇ ಮೃತಪಟ್ಟಿರೋದು ಒಂದು ದುರ್ದೈವ ಸಂಗತಿ. ಎಲ್ಲರೂ ಒಂದು ಟೂರನ್ನು ಮಾಡ್ಕೊಂಡು ಬರೋಣ, ಗೋಕರ್ಣ ಟ್ರಿಪ್ಪನ್ನು ಮಾಡೋಣ, ದೇವರಿಗೆ ಒಂದು ದರ್ಶನವನ್ನು ಪಡೆದು ಬರೋಣ ಅಂತ ಹೇಳಿ ಎಲ್ಲರೂ ಒಂದು ಹರ್ಷದಿಂದ ಹೋಗಿದ್ರು. ಆದರೆ ಹರ್ಷದಿಂದ ಹೋದವರು ಈ ರೀತಿಯಾಗಿ ಮಶನಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದು ಒದಗಿದೆ ಅಂತಲೇ ಹೇಳ್ಬೋದು. ಜಗದೀಶ್, ಇನ್ನು ಮೃತದೇಹ ಹಸ್ತಾಂತರ ಸಾಯಂಕಾಲ ಹೊತ್ತಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಮಾಡ್ತಾರೆ, DNA ಸ್ಯಾಂಪಲ್ ತೆಗೆದುಕೊಂಡು ಈಗಾಗಲೇ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಆದರೆ DNA ಸ್ಯಾಂಪಲ್ ತೆಗೆದುಕೊಂಡು ಯಾರ ಮೃತದೇಹ ಏನು ಅಂತ ಹೇಳಿ ಅವ್ರನ್ನ ಗುರುತಿಸಿ ಆಮೇಲೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ SP ಹೇಳಿರುವಂಥದ್ದು. ಜಗದೀಶ್, ಮಹಾದೇವ್, ಈಗ ಸಾವಿಗೀಡಾದವ್ರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಬದುಕಿದಾರಲ್ಲ ಬಹಳಷ್ಟು ಜನ, ಯಾಕಂದ್ರೆ ಬಸ್ನಲ್ಲಿ 32 ಜನ ಇದ್ರು. ಆ 32 ಜನರಲ್ಲಿ 5 ಜನ ಸಾವಿಗೀಡಾಗಿದ್ದಾರೆ. ಅದು ಮಗುವಿನ ಐಡೆಂಟಿಫಿಕೇಶನ್ ಅನ್ನು ಹೊರತುಪಡಿಸಿದ್ರೆ ಇನ್ನು ಏನಂದ್ರೆ 4 ಜನ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅಲ್ಲಿ ಅದನ್ನ 28 ಜನರಲ್ಲಿ ಅಲ್ಲಿರುವಂತಹ ಬದುಕುಳಿದವರಲ್ಲಿ ಅವರ ಪರಿಸ್ಥಿತಿ ಹೇಗಿದೆ? ಅವರ ಏನಂದ್ರೆ ಕೆಲವೊಬ್ಬರಿಗೆ ಸುಟ್ಟಿದ ಗಾಯಗಳಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಬ್ಬರಿಗೆ ಏನಂದ್ರೆ ಕೆಳಗಡೆ ಜಂಪ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಕೈಕಾಲು ಮುರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅದರ ಬಗ್ಗೆ? ಜಗದೀಶ್, ಈಗ ಬೆಳಿಗ್ಗೆಯಿಂದಲೂ ಕೂಡ ಕೆಲವೊಂದು 3 ಜನ ನಾಪತ್ತೆ ಆಗಿದ್ದಾರೆ. ಅವ್ರದ್ದು ಯಾವುದೇ ರೀತಿಯಂಥ ಗುರುತು ಪತ್ತೆ ಆಗ್ತಿಲ್ಲ, ಎಲ್ಲಿ ಹೋಗಿದ್ದಾರೋ, ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಲ್ವಾ, ಏನಾರು ಆಯಿತು ಅನ್ನೋದು ಎಲ್ಲ ರೀತಿಯಂಥ ಆತಂಕ ಇದ್ದೇ ಇತ್ತು ಎಲ್ಲರಲ್ಲೂ. ಆನಂತರ ಪೊಲೀಸ್ ಇಲಾಖೆ ಕೂಡ ಯಾರು ಎಲ್ಲಿ ಹೋದ್ರು ಎಲ್ಲ ರೀತಿಯಂಥ ಟ್ರೇಸ್ ಔಟನ್ನು ಮಾಡಿ ಎಲ್ಲ ಆಸ್ಪತ್ರೆಗಳನ್ನು
ಮಾಹಿತಿಯನ್ನು ಕಲೆ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ಏನಾಯ್ತು ಅನ್ನೋ ಬಗ್ಗೆ ಎಲ್ಲ ರೀತಿಯಂಥ ಮಾಹಿತಿಯನ್ನು ಕಲೆ ಹಾಕಿದಾಗ ನಂತರ ಗೊತ್ತಾಗಿದ್ದು 28 ಅಂದರೆ ಎಲ್ಲದರಲ್ಲಿ 28 ಜನ ಈಗಾಗಲೇ ಅವರ ಟ್ರೇಸ್ ಔಟ್ ಆಗಿದ್ದಾರೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬಸ್ಸಿಂದ ಕೂಡ ಅವರು ನೆಗೆದು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡಿದ್ರು. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸುಟ್ಟ ಗಾಯಗಳು ಕೂಡ ಆಗಿದ್ವು. ಹೀಗಾಗಿ ಅವರನ್ನು ಎಲ್ಲ ರೀತಿಯಂಥ ಟ್ರೇಸ್ ಔಟ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತು. ಅವರಿಗೆ ಫಸ್ಟು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂತಂದರೆ ಎಲ್ಲ ರೀತಿಯಾದಂಥ ಪಟ್ಟಿ ಯಾರ್ಯಾರು ಬುಕ್ಕಿಂಗನ್ನು ಮಾಡ್ಕೊಂಡಿದ್ರು, ಯಾರ್ಯಾರು ಪ್ರಯಾಣವನ್ನು ಮಾಡ್ತಿದ್ರು ಆ ರೀತಿಯಂಥ ಒಂದು ಪಟ್ಟಿಯನ್ನು ತರಿಸ್ಕೊಂಡ್ರು. ಅದರಲ್ಲಿ ಎಷ್ಟು ಜನ ಈಗಾಗಲೇ ಸಿಕ್ಕಿದ್ದಾರೆ, ಉಳಿದವರ ಟ್ರೇಸ್ ಔಟ್ ಯಾವುದೇ ರೀತಿ ಮಾಡ್ಬೇಕಂತ ಹೇಳಿ ವಿಚಾರವನ್ನು ಮಾಡ್ತಿದ್ರು. ಅದರಲ್ಲಿ 3-4 ಜನರ ಪತ್ತೆ ಆಗಿರಲಿಲ್ಲ. ನಂತರ ಅದು ಶಿವಮೊಗ್ಗ ಮೂಲದ ಇಬ್ಬರು ದಂಪತಿ ಅದರಲ್ಲಿ ಪತ್ತೆ ಆದರು. ನಂತರ ಅವರು ಕೂಡ ನಿಟ್ಟುಸಿರು ಬಿಡುವಂಥ ಕೆಲಸ ಪೊಲೀಸ್ ಇಲಾಖೆ ಕೂಡ ಮಾಡುತ್ತೆ. ಯಾಕಂದರೆ 3 ಎಲ್ಲಿ ಹೋಗಿದ್ದಾರೆ ಯಾವ ರೀತಿ ಅಂತ ಅವರು ಗುರುತು ಪತ್ತೆ ಆಗ್ತಿರಲಿಲ್ಲ. ಅದರಲ್ಲಿ ಒಬ್ಬರದ್ದು ಟ್ರೇಸ್ ಔಟ್ ಆಯಿತು. ನಂತರ ಶಿವಮೊಗ್ಗ ಮೂಲದವರು ಇಬ್ಬರು ದಂಪತಿ ಇದ್ದಾರೆ. ಅವರು ತುಮಕೂರಿನ ಶಿರಾ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಆದರೆ ಯಾವುದೇ ರೀತಿ ಅಂತ ಅವ್ರಿಗೆ ಮಾಹಿತಿಯನ್ನು ಕೊಡೋಕೆ ಹೋಗಬೇಡಿ, ನಾವು ರೆಸ್ಟಲ್ಲಿ ಇರಬೇಕು, ವಿಶ್ರಾಂತಿಯನ್ನು ಪಡಿತೀವಿ, ದಯವಿಟ್ಟು ಯಾವುದೇ ರೀತಿ ಅಂತ ಮಾಹಿತಿಯನ್ನು ಕೊಡೋಕೆ ಹೋಗಬೇಡಿ, ನಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಈ ರೀತಿ ಅಂತ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಅದರಲ್ಲೂ ಕೂಡ ಆ ಭೀಕರತೆಯನ್ನು ಅವರು ಯಾವ ರೀತಿಯಾಗಿ ಹೇಳಬೇಕು, ಮಾಧ್ಯಮದ ಮುಂದೆ ಬರಬೇಕಾ ಬೇಡವಾ ಈ ರೀತಿ ಅಂತ ಗೊಂದಲಿದ್ದರು. ಹೀಗಾಗಿ ಯಾವುದೇ ರೀತಿ ಅಂತ ಮಾಧ್ಯಮದ ಮುಂದೆ ಹೋಗೋದು ಬೇಡ, ನಾವು ಈಗ ಈ ವಿಚಾರದಲ್ಲಿ ರೆಸ್ಟನ್ನು ಮಾಡೋಣ ಅಂತ ಹೇಳಿ ಅವರು ಯಾವುದೇ ರೀತಿಯಂಥ ಮಾಹಿತಿಯನ್ನು ಪೊಲೀಸರಿಗೆ ಅಂದರೆ ಮಾಧ್ಯಮಕ್ಕೆ ಸೋರಿಕೆ ಮಾಡದೆ ತಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ, ಯಾವುದೇ ರೀತಿಯಂಥ ಆತಂಕ ಪಡುವುದಿಲ್ಲ ಅಂತ ಹೇಳಿ ಅವರ ಕುಟುಂಬಸ್ಥರಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಎಲ್ಲರಿಗೂ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡಿದರು. ಆ ನಂತರ 28 ಜನ ಆರಾಮಾಗಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ಪೊಲೀಸ್ ಇಲಾಖೆ ಅವರನ್ನು ಕನ್ಫರ್ಮ್ ಮಾಡಿ 5 ಜನ ಮೃತಪಟ್ಟಿರೋದು, ಅಂದರೆ ಮಗು ಸೇರಿ 5 ಜನ ಮೃತಪಟ್ಟಿದ್ದಾರೆ ಮತ್ತು ಲಾರಿ ಚಾಲಕನೊಬ್ಬನು ಸೇರಿದ್ದಾನೆ. ಅವನದು ರೀತಿ ಐಡೆಂಟಿಟಿ ಇನ್ನೂ ಸಿಕ್ಕಿಲ್ಲ. ಯಾವ್ಯಾವ ಊರು ಯಾರ್ಯಾರು ಅವ್ರಾರು ಈಗ ಗುರುತು ಪತ್ತೆ ಆಗಿದೆ ಅವರಿಗೆ ಮೃತದೇಹ ಹಸ್ತಾಂತರವನ್ನು ಮಾಡಿ ನಂತರ DNA ಸ್ಯಾಂಪಲ್ ಮೂಲಕ ಯಾರ್ಯಾರ್ದು ಅನುಮಾನ ಇದೆ ಅದನ್ನು ಅನುಮಾನ ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು SP ಅವರು ಹೇಳಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಮಹಾದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ.